ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆ ಬೈ ತೇಜ್. ಇವತ್ತಿನ ಟ್ಯುಟೋರಿಯಲ್ ಅಲ್ಲಿ ನಾನು ನನ್ನ ಬರ್ತ್ಡೇಗೆ ಅಂತ ಮಾಡ್ಕೊಂಡಿರೋ ಈ ಮೆಶ್ ಪುಲ್ಲೋವರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಆಸ್ ಯೂಶುವಲ್ ಮೆಷರ್ಮೆಂಟ್ ಟೇಪ್ ಬೇಕು, ಸಿಸರ್ ಬೇಕು, ನೀಡಲ್ಸ್, ಸ್ಟಿಚ್ ಮಾರ್ಕರ್ಸ್, ಈ ಬಟನ್ಸ್ ಯೂಸ್ ಮಾಡೋಣ ಅಂತಿದ್ದೀನಿ. ಲೆಟ್ಸ್ ಈ ಬಟನ್ಸ್ ಅಥವಾ ಕಲರ್ಫುಲ್ ಯಾನ್, ಇದು ಎರಡರಲ್ಲಿ ಯಾವುದಾದ್ರೂ ಯೂಸ್ ಆಗುತ್ತೆ. ಆ್ಯಂಡ್ ಬಟನ್ಸ್, ಇಫ್ ಯು ಯೂಸಿಂಗ್ ಬಟನ್ಸ್ ಬೇಕಾಗತ್ತೆ. ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಶನೈಲ್ ಯಾನ್. ನೋಡಿ, ಇದು ಈ ರೀತಿ ಶಿಮರಿ ಇರುತ್ತೆ, ಶೈನ್ ಇರುತ್ತೆ. ಸೊ ಇದನ್ನು ಯೂಸ್ ಮಾಡ್ತಿದ್ದೀನಿ. 4mm ಸೈಜ್ ಹೂಕ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನೀವು ಸ್ಲಿಪ್ ನಾಟ್ ಹಾಕೋಬೇಕು. ಅದಾದಮೇಲೆ 74 ಚೈನ್ ಸ್ಟಿಚಸ್ ಹಾಕೋತೀನಿ. ನನ್ನ ಸೈಜ್ಗೆ 74 ಸಾಕು. ಮೈ ಸೈಜ್ ಇಸ್ ಎಕ್ಸ್ಟ್ರಾ ಸ್ಮಾಲ್, ಸೊ ನಾನು 74 ಚೈನ್ ಸ್ಟಿಚಸ್ನ ಹಾಕ್ತೀನಿ. ನೀವು ನಿಮಗೆ ಶೋಲ್ಡರ್ಗೆ ಹಿಡಿದು ನೋಡ್ಬೋದು ನಿಮ್ಗೆ ಎಷ್ಟು ಬೇಕು ಅಂತ. ಸೊ ನಿಮ್ಮ ಶೋಲ್ಡರ್ ಸೈಜ್ಗಿಂತ ಒಂದು ಸ್ವಲ್ಪ ಲೂಸ್ ಆಗಿ ನೀವು ಚೈನ್ ಸ್ಟಿಚಸ್ನ ಹಾಕೊಳ್ಳಿ. ನಾನು 74 ಚೈನ್ ಸ್ಟಿಚಸ್ ಹಾಕ್ತಾ ಇದ್ದೀನಿ ನನ್ನ ಸೈಜ್ಗೆ. ನೀವು ಸ್ಟಿಚಸ್ನ ಸ್ವಲ್ಪ ಲೂಸ್ ಆಗೇ ಹಾಕೊಳ್ಳಿ. ನಾನೀಗ 74 ಚೈನ್ ಸ್ಟಿಚಸ್ ಹಾಕಾಗಿದೆ. ಒನ್ ಸೈಡ್ ಪ್ಯಾನಲ್ನ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಇದ್ರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಿಷ್ಟು ಉದ್ದ ಇದೆ. ಲೆಂತು ನೀವು ಮೆಷರ್ಮೆಂಟ್ ಪ್ರಕಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತ್ವರೆಗೂ ನೀವು ಇದನ್ನು ಮಾಡ್ಕೋತಾ ಹೋಗ್ಬೋದು. ಸೊ ಫಸ್ಟ್ ರೋ ಬಂದು ಇಲ್ಲಿ ನಾನು ಸಿಂಗಲ್ ಕ್ರೋಶೇಸ್ ಹಾಕಿದ್ದೀನಿ. ಫಸ್ಟ್ ರೋಗೆ ಆಫ್ಟರ್ ದ ಚೈನ್ ಸ್ಟಿಚ್ ನಾನು ಫಸ್ಟ್ ರೋಗೆ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಅದಾದಮೇಲೆ ಡಬಲ್ ಕ್ರೋಶೆ, ಆಮೇಲೆ ಟ್ರಿಪಲ್ ಕ್ರೋಶೆ, ಆಮೇಲೆ ಹಾಫ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಟ್ರಿಪಲ್ ಹಾಕಿದ್ದೀನಿ. ಸೊ ಇದನ್ನು ಮಾಡಾದ್ಮೇಲೆ ನಾನು ಅದೇ ರೋಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಮತ್ತು ಡಬಲ್ ಟ್ರಿಪಲ್ ಕ್ರೋಶೆ. ಸೊ ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಒಂದು ಫುಲ್ ಸೆಟ್ ಅದು. ಈ ಸೆಟ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು, ನಮ್ಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿವರೆಗೂ. ಸೊ ಈಗ ಫಸ್ಟ್ ಸಿಂಗಲ್ ಕ್ರೋಶೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಯು ಹ್ಯಾವ್ ಟು ಸ್ಕಿಪ್ ದ ಫಸ್ಟ್ ಚೈನ್ ಸ್ಟಿಚ್ ಏನಿದೆ ಅದನ್ನು ನೀವು ಸ್ಕಿಪ್ ಮಾಡ್ತೀರಾ. ಸೊ ಸೆಕೆಂಡ್ ಒನ್ನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀರಾ. ಇದೇ ಥರ ಎಲ್ಲ ಚೈನ್ಸಲ್ಲೂ ನೀವು ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಸಿಂಗಲ್ ಕ್ರೋಶೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಒಂದ್ಸಲ ಹೇಳ್ಕೊಡ್ತೀನಿ. ವಿಲ್ ಇನ್ಸರ್ಟ್ ಯುವರ್ ಹೂಕ್ ಇನ್ಸೈಡ್ ದ ಚೈನ್, ಪುಲ್ ಔಟ್ ದಿ yarn over, pull through 2 loops. ಇದು ಸಿಂಗಲ್ ಕ್ರೋಶೆ. ಇನ್ಸರ್ಟ್ ಯುವರ್ ಹೂಕ್, pull out the yarn over, pull through 2 loops. ಸೊ ಇದನ್ನು ನೀವು ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಂಟಿಲ್ ಯು ರೀಚ್ ದಿ ಎಂಡ್. ಸೊ ಇಷ್ಟು ದೊಡ್ಡ ಚೈನ್ ಸ್ಟಿಚ್ ಇದೆ. ಅಂಟಿಲ್ ಯು ರೀಚ್ ದಿ ಎಂಡ್ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಸೊ ನಿಮ್ಮ ಶೋಲ್ಡರ್ಗೆ ನೀವು ಹಿಡಿದು ನೋಡಬೇಕು, ನಿಮ್ಮ ಶೋಲ್ಡರ್ಗೆ ಕರೆಕ್ಟಾಗಿರಬೇಕು. ಹಾಗೆ ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ಸಿಂಗಲ್ ಕ್ರೋಶೆ ಲಾಸ್ಟಲ್ಲಿದ್ದೀನಿ ನಾನು, ಲಾಸ್ಟ್ ಒನ್ ಸ್ಟಿಚ್ಚಲ್ಲಿ. ಸಿಂಗಲ್ ಕ್ರೋಶೆ ರೋ ಕಂಪ್ಲೀಟ್ ಆಗಿದೆ. ಇದು ಫಸ್ಟ್ ಸ್ಟೆಪ್. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಡಬಲ್ ಕ್ರೋಶೇಸ್ ಹಾಕ್ತೀವಿ. ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಒಂದ್ಸಲ ನೀವು ನಿಮ್ಮ ಸೈಜ್ನ ಚೆಕ್ ಮಾಡ್ಕೋಬೇಕು, ಮೆಷರ್ಮೆಂಟ್ನ. ಶೋಲ್ಡರಿಗೆ ಹಿಡಿದು ನೋಡಿ. ಶೋಲ್ಡರ್ಗೆ ಹೇಗೆ ಹಿಡಿದು ನೋಡೋದು ಅಂತ ನಾನು ಶಾರ್ಟ್ಸಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ಶಾರ್ಟ್ಸಲ್ಲಿ ನೀವು ನೋಡಿದ್ರೆ ನಿಮ್ಗೆ ಸಿಗುತ್ತೆ, ಆ ರೆಫರೆನ್ಸ್ ತಗೋಬೋದು.
ಸೊ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಒಂದ್ಸರಿ ನಿಮ್ಮ ಮೆಷರ್ಮೆಂಟ್ನ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಒಂದು ಸ್ವಲ್ಪ ಲೂಸ್ ಆಗಿ ಇಟ್ಕೊಳ್ಳೋದಕ್ಕೆ ಹೇಳಿದೆ. ಸೊ ಶೋಲ್ಡರಿಂದ ಒಂದು 3 ಇಂಚಸ್ ನಿಮ್ಮ ಶೋಲ್ಡರ್ಗೆ 3 ಇಂಚಸ್ 2 to 3 ಇಂಚಸ್ ಲೂಸ್ ಆಗಿ ನೀವು ಮೆಷರ್ಮೆಂಟ್ ತಗೊಂಡ್ರೆ ಬೆಟರ್. ಬಿಕಾಸ್ ಇದು ಸಿಂಗಲ್ ಕ್ರೋಶೆ ಮಾಡಾದ್ಮೇಲೆ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಸೊ ಈಗ ಸೆಕೆಂಡ್ ಸ್ಟೆಪ್ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಮಾಡೋದಕ್ಕೆ ನೀವು 1 2 3 ಚೈನ್ ಸ್ಟಿಚಸ್ ಹಾಕ್ತೀರಾ ಫಸ್ಟು. ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಅವರ್ ಫಸ್ಟ್ ಡಬಲ್ ಕ್ರೋಶೆ. ಈ 3 ಚೈನ್ ಸ್ಟಿಚಸ್ ಏನಿದೆ ಅದು ಫಸ್ಟ್ ಡಬಲ್ ಕ್ರೋಶೆ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಾವು 2 ಸ್ಟಿಚಸ್ನ ಸ್ಕಿಪ್ ಮಾಡ್ತೀವಿ. ಸೊ ಆ 2 ಸ್ಟಿಚಸ್ನ ಹಾಕ್ತೀವಿ. ಸೊ ಟೋಟಲಿ 5 ಚೈನ್ ಸ್ಟಿಚಸ್. ನಾವು ಯು ವಿಲ್ ಟರ್ನ್ ಯೋರ್ ವರ್ಕ್. yarn over. ನಾನು ಹೇಳಿದ ಹಾಗೆ 2 ಸ್ಟಿಚಸ್ನ ನೀವು ಸ್ಕಿಪ್ ಮಾಡಬೇಕು. 1 2. So to the third stitch you will insert your hook, pull out the yarn over, pull through 2 loops, again yarn over and pull through 2 more loops. This is your double crochet round. ಇದನ್ನೇ ನೀವು ಪೂರ್ತಿ ಎಂಡ್ ವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನು ಮತ್ತೆ ತೋರಿಸ್ತೀನಿ. 2 ಚೈನ್ ಸ್ಟಿಚಸ್ ಹಾಕ್ತೀರಾ, yarn over, 2 ಸ್ಟಿಚಸ್ನ ಸ್ಕಿಪ್ ಮಾಡ್ತೀರಾ. ಟು ದ ಥರ್ಡ್ ಸ್ಟಿಚ್ you'll insert your hook, pull out the yarn over, pull through 2 loops, yarn over and pull through 2 more loops. ಇದನ್ನ ಎಂಡ್ ವರ್ಗೂ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಈಗ ನಾನು ಎಂಡಿಗೆ ಬಂದಿದ್ದೀನಿ. ಸೊ ಇದು ಲಾಸ್ಟಲ್ಲಿ 1 2 ಸೇಮ್ ರಿಪೀಟ್ ಮಾಡ್ತಾ ಇದ್ದೀನಿ. 2 ಸ್ಟಿಚಸ್ ರಿಮೈನಿಂಗ್. ನೀವು ಈವನ್ ನಂಬರ್ಸಲ್ಲಿ ನಿಮ್ಮ ಫಸ್ಟ್ ಚೈನ್ ಸ್ಟಿಚಸ್ನ ಹಾಕಿದ್ರೆ ನಿಮಗೆ ಲಾಸ್ಟಲ್ಲಿ ಕರೆಕ್ಟಾಗಿ ಸಿಗುತ್ತೆ. ಆ್ಯಂಡ್ ನೀವು ಫಸ್ಟ್ ಚೈನ್ ಸ್ಟಿಚಸ್ ಹಾಕಿದಾಗ ಎಷ್ಟು ಚೈನ್ ಸ್ಟಿಚಸ್ ಹಾಕಿದ್ದೀರಾ ಅಂತ ಮೆಷರ್ಮೆಂಟು ನೋಡ್ಕೊಂಡು ಅದ್ರದ್ದು ನಂಬರ್ಸ್ನ ನೀವು ನೆನ್ಪಿಟ್ಕೋಬೇಕು. ನೋಡಿ, ನಾನು ಹೇಳಿದ ಹಾಗೆ ಇದು ಶ್ರಿಂಕ್ ಆಗಿದೆ, ಚಿಕ್ಕದಾಗಿದೆ. ಸೊ ಆ ಮೆಷರ್ಮೆಂಟ್ ನೀವು ನೆನ್ಪಿಟ್ಕೋಬೇಕು. ಬಿಕಾಸ್ ಸೇಮ್ ಪೀಸ್ ನೀವು ರೆಡಿ ಮಾಡಬೇಕು ಫ್ರಂಟ್ಗೆ ಆ್ಯಂಡ್ ಬ್ಯಾಕಿಗೆ. ಬೋತ್ ದ ಸೈಡ್ಸ್ ಯು ಹ್ಯಾವ್ ಟು ಮೇಕ್ ಸೇಮ್ ಪೀಸಸ್. ಅದಕ್ಕೆ ಇದ್ರದ್ದು ನೀವು ಮರ್ತೋಗ್ಬಿಟ್ರೆ ಎಷ್ಟು ಚೈನ್ ಸ್ಟಿಚಸ್ ಹಾಕಿದ್ದೀರಾ ಅಂತ ಆಮೇಲೆ ನೆಕ್ಸ್ಟ್ ಒನ್ ರೆಡಿ ಮಾಡೋದಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ. ಸೊ ಡಬಲ್ ಕ್ರೋಶೆ ರೌಂಡ್ ಆಯಿತು. ಈಗ ಟ್ರಿಪಲ್ ಕ್ರೋಶೆ ರೌಂಡ್. ಟ್ರಿಪಲ್ ಕ್ರೋಶೆ ರೌಂಡಿಗೆ 1 2 3 4 5 ಫಸ್ಟು 4 ಚೈನ್ ಸ್ಟಿಚಸ್ನ ಹಾಕ್ತೀರಾ. ಈ 4 ಚೈನ್ ಸ್ಟಿಚಸ್ ಏನಿದೆ ಇದು ಟ್ರಿಪಲ್ ಕ್ರೋಶೆ, ನಮ್ಮ ಫಸ್ಟ್ ಟ್ರಿಪಲ್ ಕ್ರೋಶೆ ಕನ್ಸಿಡರ್ ಆಗುತ್ತೆ. ಸೊ ನೀವು 2 ಸ್ಟಿಚಸ್ನ ಸ್ಕಿಪ್ ಮಾಡೋದ್ರಿಂದ 1 2 ಎಕ್ಸ್ಟ್ರಾ ಸ್ಟಿಚಸ್ ಹಾಕ್ತೀರಾ. ಸೊ ಟೋಟಲ್ 6 ಚೈನ್ ಸ್ಟಿಚಸ್. ಇವಾಗ ನಿಮ್ಮ ವರ್ಕ್ನ ನೀವು ಟರ್ನ್ ಮಾಡಿ ಯು yarn over twice. ಡಬಲ್ ಕ್ರೋಶೆಗೆ ನೀವು ಒನ್ಸ್ yarn over ಮಾಡಿದ್ರಿ, ಅಂದರೆ ಒಂದೇ ಸಲ yarn over ಮಾಡಿದ್ರಿ. ಸೊ ಇಲ್ಲಿ ಯು ಹ್ಯಾವ್ ಟು yarn over twice. ನಿಮಗೆ ಇವಾಗ ಈಸಿ ಆಗ್ತಾ ಹೋಗುತ್ತೆ ಬಿಕಾಸ್ ನೀವು ಆಲ್ರೆಡಿ ಇಲ್ಲಿ 2 ಸ್ಟಿಚಸ್ನ ಸ್ಕಿಪ್ ಮಾಡಿ ಇಲ್ಲಿ ಹಾಕಿದ್ದೀರಾ. ಸೊ ಈ ಲೈನ್ ಏನಿದೆ ಇಲ್ಲಿಗೆ ನೀವು ವರ್ಕ್ ಮಾಡ್ತೀರಾ. ಯುಲ್ ಮೇಕ್ ಯೋರ್ ಟ್ರಿಪಲ್ ಕ್ರೋಶೆ. ಸೊ ಟ್ರಿಪಲ್ ಕ್ರೋಶೆ ಹೇಗೆ ಮಾಡೋದು ಅಂದರೆ you will yarn over twice and then insert your hook inside the stitch, pull out the yarn over, pull through 2 loops, yarn over, pull through 2 loops, yarn over and pull through 2 more loops. So 3 times ನೀವು ಇದನ್ನು ಮಾಡ್ತೀರಾ. ಸೊ ದಟ್ ಈಸ್ ಯೋರ್ ಟ್ರಿಪಲ್ ಕ್ರೋಶೆ. ನಾನಿಲ್ಲಿ 2 ಸ್ಟಿಚಸ್ ಹಾಕೋದು ಮರ್ತುಬಿಟ್ಟೆ ಟ್ರಿಪಲ್ ಕ್ರೋಶೆ ತೋರಿಸೋದಕ್ಕೆ. So 2 stitches, yarn over twice, insert your hook, pull out the yarn over, pull through 2 loops, yarn over, pull through 2 loops, yarn over, pull through 2 more loops. So ಇದನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ till the end.
ಸೊ ದಿಸ್ ರೌಂಡ್ ಈಸ್ ಆಲ್ಸೋ ಕಂಪ್ಲೀಟೆಡ್. ಈಗ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ ಆ್ಯಂಡ್ ಟ್ರಿಪಲ್ ಕ್ರೋಶೆ ರೌಂಡ್ ಕಂಪ್ಲೀಟ್ ಆಗಿ. ಈಗ ನೆಕ್ಸ್ಟ್ ಒನ್ ಹಾಫ್ ಡಬಲ್ ಕ್ರೋಶೆ. ಸೊ ಯು ವಿಲ್ ಚೈನ್ ಒನ್ ಆ್ಯಂಡ್ ದೆನ್ ಟರ್ನ್ ಯೋರ್ ವರ್ಕ್. ಇಲ್ಲಿ ಹಾಫ್ ಡಬಲ್ ಕ್ರೋಶೆಗೆ ನೀವೇನು ಮಾಡ್ತೀರಾ ಅಂದರೆ, ಈ ಸ್ಪೇಸ್ ಏನಿದೆ ಇಲ್ಲಿ ನೀವು 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀರಾ. ಆಮೇಲೆ ಈ ಲೈನಲ್ಲಿ ಈ ಸ್ಟಿಚ್ಚಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀರಾ. ಹಾಗೆ 2 ಹಾಫ್ ಡಬಲ್ ಕ್ರೋಶೆಸ್, 1 ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆಸ್, 1 ಹಾಫ್ ಡಬಲ್ ಕ್ರೋಶೆ. ಸೊ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಈ ಫಸ್ಟ್ ನಾವು ಚೈನ್ ಸ್ಟಿಚ್ ಏನು ಮಾಡಿದ್ವಿ ಅದು ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಕನ್ಸಿಡರ್ ಆಗಿರುತ್ತೆ. ಸೊ ಇಲ್ಲಿ ಈ ಸ್ಪೇಸಲ್ಲಿ ನೀವು 2 ಡಬಲ್ ಕ್ರೋಶೆಸ್ನ, ಹಾಫ್ ಡಬಲ್ ಕ್ರೋಶೆಸ್ನ ಮಾಡ್ಕೋತೀರಾ. ಸೊ ಹಾಫ್ ಡಬಲ್ ಕ್ರೋಶೆ ಮಾಡೋದಕ್ಕೆ you will yarn over, insert your hook, pull out the yarn over and pull through all the 3 loops. That is your half double crochet. So you'll repeat that half double crochet in the same space. Pull out the yarn over, pull through all the 3 loops. So ಇವಾಗ ಈ ಲೈನಲ್ಲೂ ನೀವು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀರ. ಬಟ್ ಲೈನಲ್ಲಿ ಮಾಡುವಾಗ ಯು ಹ್ಯಾವ್ ಟು ಇನ್ಸರ್ಟ್ ಇನ್ ಟು ದಿಸ್ ಚೈನ್, ಅಂದರೆ ಈ ಸ್ಟಿಚ್ ಏನಿದೆ ಯು ಹ್ಯಾವ್ ಟು ಇನ್ಸರ್ಟ್ ಇನ್ ಟು. ಸೊ ಹಾಫ್ ಡಬಲ್ ಕ್ರೋಶೆ ಈ ಲೈನಲ್ಲಿ ಮಾಡುವಾಗ ಯು ಹ್ಯಾವ್ ಟು ಇನ್ಸರ್ಟ್ ಯೋರ್ ಹೂಕ್ ಇನ್ ಟು ದಿಸ್ ಸ್ಟಿಚ್. ಪುಲ್ ಔಟ್ ದಿ yarn over and pull through all the 3 loops. ಅಗೇನ್ ಈ ಸ್ಪೇಸಲ್ಲಿ ಸೇಮ್ 2 ಡಬಲ್ ಕ್ರೋಶೆಸ್, ಹಾಫ್ ಡಬಲ್ ಕ್ರೋಶೆಸ್ ಮಾಡ್ತೀರಾ. ಈ ಲೈನಲ್ಲಿ ನೀವು 1 ಹಾಫ್ ಡಬಲ್ ಕ್ರೋಶೆ ಮಾಡ್ತೀರಾ. ಸೊ ಇದನ್ನೇ ನೀವು ಕಂಪ್ಲೀಟ್ ಎಂಡ್ವರೆಗೂ ರಿಪೀಟ್ ಮಾಡ್ತಾ ಹೋಗ್ತೀರಾ. ಸೊ ಈಗ ನಾವು ಹಾಫ್ ಡಬಲ್ ಕ್ರೋಶೆ ರೌಂಡಲ್ಲಿ ಲಾಸ್ಟಲ್ಲಿ ಇದ್ದೀವಿ. ಈಗ ಹಾಫ್ ಡಬಲ್ ಕ್ರೋಶೆ ರೌಂಡ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು 5th ಸ್ಟೆಪ್, ದಟ್ ಈಸ್ ಡಬಲ್ ಟ್ರೆಬಲ್ ಕ್ರೋಶೆ ಸ್ಟೆಪ್ಪಿಗೆ ಬಂದಿದ್ದೀವಿ. ಸೊ ಇದು ಒಂದು ಸೆಟ್ಟಲ್ಲಿ ನಾನು ನಿಮ್ಗೆ ಫಸ್ಟೇ ಹೇಳಿದ ಹಾಗೆ 1 2 3 4 5 ಸ್ಟೆಪ್ಸ್ ಇರುತ್ತೆ. ಸೊ ನಾವೀಗ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಈ ಇಷ್ಟು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈಗ ನಮ್ಮ ಫೈನಲ್ ಸ್ಟೆಪ್ಪಲ್ಲಿದ್ದೀವಿ, ದಟ್ ಈಸ್ 5th ಸ್ಟೆಪ್, ಡಬಲ್ ಟ್ರಿಪಲ್ಗೆ ನಾವು 1 2 3 4 5 ಚೈನ್ ಸ್ಟಿಚಸ್ನ ಹಾಕ್ತೀವಿ. ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಅವರ್ ಫಸ್ಟ್ ಡಬಲ್ ಟ್ರಿಪಲ್ ಕ್ರೋಶೆ. ಸೊ ನಾವು 2 ಸ್ಟಿಚಸ್ನ ಸ್ಕಿಪ್ ಮಾಡೋದ್ರಿಂದ ಎಕ್ಸ್ಟ್ರಾ 2 ಸ್ಟಿಚಸ್ ಹಾಕ್ತೀವಿ. ನೌ ಯು ವಿಲ್ ಟರ್ನ್ ಯೋರ್ ವರ್ಕ್. ಇಲ್ಲಿ ಯು ವಿಲ್ yarn over thrice. ಫಸ್ಟ್ ಡಬಲ್ ಕ್ರೋಶೆಗೆ ನೀವು ಯು ವಿಲ್ yarn over once, ಟ್ರಿಪಲ್ ಕ್ರೋಶೆಗೆ ಯು ವಿಲ್ yarn over twice. ಸೊ ಈಗ ಡಬಲ್ ಟ್ರಿಪಲ್ಗೆ you will yarn over thrice. Same thing, you will skip 2 stitches and to the third one you will make a double triple crochet. So to make a double triple ನಾವಿಲ್ಲಿ 2 ಸ್ಟಿಚಸ್ನ ಸ್ಕಿಪ್ ಮಾಡೋದ್ರಿಂದ you will chain 2 again. ಡಬಲ್ ಟ್ರಿಪಲ್ ಹೇಗೆ ಮಾಡೋದು ಅಂದರೆ yarn over thrice, insert your hook inside the stitch, pull out the yarn over, pull through 2 loops, yarn over, pull through 2 loops, yarn over, pull through 2 loops, and again yarn over and pull through 2 more loops. This is your double triple crochet. Same repeat ಮಾಡ್ತಾ ಹೋಗಬೇಕು till the end.
ಈಗ ನಾನು 5th ರೋ ಅಂದರೆ 5th ಸ್ಟೆಪ್ ಎಂಡಲ್ಲಿದ್ದೀನಿ. ಸೊ ಈಗ 1 ಸೆಟ್ ಕಂಪ್ಲೀಟ್ ಆಗಿದೆ. ನಾನು ನಿಮಗೆ ತೋರಿಸಿದ ಹಾಗೆ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಡಬಲ್ ಟ್ರಿಪಲ್ ಕ್ರೋಶೆ, ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಿಮಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿವರೆಗೂ ನೀವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇವಾಗ ಈ ಸೆಟ್ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ನೀವು ಸಿಂಗಲ್ ಕ್ರೋಶೆ ಮಾಡ್ತೀರಾ. ಯು ವಿಲ್ ಚೈನ್ 1 ಆ್ಯಂಡ್ ಯು ಮೇಕ್ ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಅದ್ರ ನೆಕ್ಸ್ಟ್ ರೋ ಡಬಲ್ ಕ್ರೋಶೆ ಮಾಡ್ತೀರಾ. ನೆಕ್ಸ್ಟ್ ಅದ್ರ ನೆಕ್ಸ್ಟು ಟ್ರಿಪಲ್, ಡಬಲ್ ಟ್ರಿಪಲ್, ಡಬಲ್ ಹಾಫ್ ಡಬಲ್ ಕ್ರೋಶೆ, ಡಬಲ್ ಟ್ರಿಪಲ್. ಸೊ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನಿಲ್ಲಿ ಆಲ್ರೆಡಿ ಒಂದು ರೆಡಿ ಮಾಡಿದ್ದೀನಿ ನೋಡಿ, ಒಂದು ಪೀಸ್ನ ಇದರಲ್ಲಿ ನೀವು ನೋಡ್ಬೋದು. ಸೊ ಇದು ಒಂದು ಸೆಟ್, ಇದು ಒಂದು ಸೆಟ್. ಸೊ ಈ ಥರ ಸೆಟ್ಸ್ನ ನಾನು ಮಾಡ್ಕೊಂಡು ಹೋಗಿದ್ದೀನಿ. ನನಗೆ ಎಲ್ಲಿವರೆಗೂ ಲೆಂತ್ ಬೇಕೋ ಅಲ್ಲಿವರೆಗೂ ನಾನು ಮಾಡಿದ್ದೀನಿ. ಸೊ ಇದೇ ಥರ ಸೇಮ್ ಪೀಸ್ನ ನಾನು ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ ಇದರಲ್ಲಿ. ಆಮೇಲೆ ಎರಡೂ ಹೇಗೆ ಜಾಯಿನ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನಾನಿವಾಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಪೀಸಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಯಾವ ಪೀಸ್ ಬೇಕು, ಬ್ಯಾಕ್ ಯಾವ ಪೀಸ್ ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ನೆಕ್ಕಿಗೆ ಎಷ್ಟು ಬೇಕು ಅಂತ ನಾವು ಮೆಷರ್ಮೆಂಟ್ ನೋಡ್ಕೋಬೇಕು. ಸೊ ನನ್ನ ಮೆಷರ್ಮೆಂಟ್ 9 ಅಂದರೆ ಫ್ರಂಟ್ 9 ಬೇಕು, ಬ್ಯಾಕ್ 9 ಬೇಕು. ಸೊ ಟೋಟಲ್ 18. ಸೊ ನಾನು ಈ ಕಡೆ 4 ಬಾಕ್ಸಸ್, 5 ಬಾಕ್ಸಸ್, 1 2 3 4 5, 1 2 3 4 5. ಈ ಕಡೆ 5 ಬಾಕ್ಸಸ್, 1 2 3 4 5. ಈ ಥರ ಮೆಷರ್ಮೆಂಟ್ ನೋಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ತೀನಿ. ಒನ್ 2 3 4 5 ಇಲ್ಲಿಗೆ ಒಂದು ಸ್ಟಿಚ್ ಮಾರ್ಕರ್ ಹಾಕ್ತೀನಿ. ಈ ಕಡೆಯಿಂದ 1 2 3 4 5. ಇಲ್ಲಿ ಒಂದು ಸ್ಟಿಚ್ ಮಾರ್ಕರ್ ಹಾಕ್ತೀನಿ. ಇದು ನನ್ನ ಫ್ರಂಟ್ ಪೀಸ್. ಸೊ ಬ್ಯಾಕ್ ಪೀಸಲ್ಲೂ ಸೇಮ್ 1 2 3 4 5. marking it with a stitch marker. ಈ ಕಡೆನು 1 2 3 4 5. ಈಗ ಇದೆರಡು ಪೀಸಸ್ನ ನಾವು ಜಾಯಿನ್ ಮಾಡಬೇಕು. ಸೊ ಈಗ ನಾವು ಹ್ಯಾಂಡ್ಸ್ ಮೆಷರ್ಮೆಂಟ್ ತಗೋಬೇಕು. ಹ್ಯಾಂಡ್ಸ್ಗೆ ನಿಮ್ಮ ಆರ್ಮ್ ಹೋಲ್ ಮೆಷರ್ಮೆಂಟ್ ತಗೊಳ್ಳಿ. ಆರ್ಮ್ ಹೋಲ್ ಮೆಷರ್ಮೆಂಟು ಅಷ್ಟೇ ಸ್ವಲ್ಪ ಲೂಸಾಗಿ ಹಿಡ್ಕೋಬೇಕು. ಒಂದು 2 ಇಂಚ್ ಲೂಸಾಗಿ ಹಿಡ್ಕೊಂಡ್ರು ಚೆನ್ನಾಗಿರುತ್ತೆ. 1.5 2 ಇಂಚಸ್ ಲೂಸಾಗಿ ಹಿಡ್ಕೊಳ್ಳಿ. ಸೊ ಇದನ್ನು ಹೇಗೆ ನೋಡೋದು ಅಂದರೆ, ನಿಮ್ಮ ಆರ್ಮ್ ಹೋಲ್ ಮೆಷರ್ಮೆಂಟ್ ತೊಗೊಂಡಾದ್ಮೇಲೆ ನಂದು 16 ಇದೆ, ಅಂದರೆ ನಾನು ತುಂಬ ಲೂಸಾಗಿ ಹಿಡಿದಿದ್ದೀನಿ. ಸೊ 16 ನನ್ನ ಮೆಷರ್ಮೆಂಟ್ ಇದೆ, ಅದನ್ನು ಇಲ್ಲಿ ಹಿಡಿಬೇಕು. ಹಿಡಿದು ಇಲ್ಲಿಗೂ ಸ್ಟಿಚ್ ಮಾರ್ಕರ್ಸ್ ಹಾಕೋಬೇಕು. ಸೊ ಇಲ್ಲಿ ನೀವು ನಿಮ್ಮ ನೆಕ್ನ ಮೆಷರ್ಮೆಂಟ್ ತಗೊಂಡ್ರಿ. ಸೊ ನೆಕ್ ಪೋರ್ಷನ್ ಮಾಡೋದಕ್ಕೆ ಈ ಪೋರ್ಷನ್ ಮತ್ತು ಈ ಎಡ್ಜ್ ಪೋರ್ಷನ್ನ ನೀವು ಜಾಯಿನ್ ಮಾಡಬೇಕು. ಸೊ ಇಲ್ಲಿ ಅದೇ ರೀತಿ ಹ್ಯಾಂಡ್ ಮೆಷರ್ಮೆಂಟ್ ತಗೊಂಡು ಈ ಪೋರ್ಷನ್ನ ನೀವು ಜಾಯಿನ್ ಮಾಡಬೇಕಾಗತ್ತೆ, ಕೆಳಗಡೆ ಬಾಟಮ್ ಪೋರ್ಷನ್. ಸೊ ನಾನು ಬಾಟಮ್ ಪೋರ್ಷನ್ ಕಂಪ್ಲೀಟಾಗಿ ಜಾಯಿನ್ ಮಾಡ್ತಾ ಇಲ್ಲ, ನಾನು ಇಲ್ಲಿ ಸ್ಲಿಟ್ ಓಪನ್ ಕೊಡ್ತಾ ಇದ್ದೀನಿ. ಸೊ ಈ ಮೆಷರ್ಮೆಂಟ್ ಏನಿದೆ ಅಲ್ಲಿಗೆ ನಾವು ಸ್ಟಿಚ್ ಮಾರ್ಕರ್ನ ಫಸ್ಟ್ ಹಾಕೋಣ. ಸೊ ಇಟ್ ಈಸ್ 16 ಸೆಂಟಿಮೀಟರ್ಸ್. ಅದನ್ನು ಹಾಫ್ ಮಾಡ್ತಾ ಇದ್ದೀನಿ ಈ ಥರ, ಜಾಯಿನಿಂಗ್ ಬೋತ್ ದಿ ಎಡ್ಜಸ್, ಅಂದರೆ ಬೋತ್ ದಿ ಎಂಡ್ಸ್.
ಈ 16ಇಂದ ಹಿಡಿದು ಈ 1 ಸೆಂಟಿಮೀಟರ್ ಏನಿದೆ ಅಲ್ಲಿಗೆ ನಾನು ಜಾಯಿನ್ ಮಾಡ್ತಾ ಇದ್ದೀನಿ. ಜಾಯಿನ್ ಮಾಡಿ ಇಲ್ಲಿ ಹಿಡಿದು ನೋಡಿದ್ರೆ ಇಲ್ಲಿಗೆ ಬರ್ತಾ ಇದೆ. ಸೊ ದಟ್ ಈಸ್ 1 2 3 4 5 6 7 8 9. 1 2 3 4 5 6 7 8 9 10. ಓಕೆ, 10 ಬಾಕ್ಸಸ್. ಸೊ ಈಗ ನಾನು 10th ಬಾಕ್ಸಿಗೆ ಸ್ಟಿಚ್ ಮಾರ್ಕರ್ನ ಹಾಕ್ತಾ ಇದ್ದೀನಿ. ಸೇಮ್ ಥಿಂಗ್ ಈ ಸೈಡು ಮಾಡ್ಕೋಬೇಕು. One, 2, 3, 4, 5, 6, 7, 8, 9, 10. ಎಸ್, ಈಗ ಈ ಪೀಸ್ತು ಆಗಿದೆ. ಈ ಪೀಸ್ದು ಮೆಷರ್ಮೆಂಟ್ ನೋಡಬೇಕು. ನಾವೆರಡನ್ನೂ ಸಪ್ರೇಟ್ ಆಗಿ ನೋಡಬೇಕು. ಓಕೆ, 1 2 3 4 5 6 7 8 9 10. 10 ಇಲ್ಲಿಗೆ ಬರುತ್ತೆ. ನೀಟಾಗಿ ಅಂದರೆ ಕ್ರಾಸ್ ಚೆಕ್ ಮಾಡಿ, ನೀವು ಕ್ರಾಸ್ ಚೆಕ್ ಮಾಡ್ಕೊಂಡು ನೋಡಿ, ಬಿಕಾಸ್ ಡಿಫ್ರೆನ್ಸಸ್ ಇರುತ್ತೆ ತುಂಬ. ಓಕೆ, ಸೊ ಇದು ನೋಡಿ ಇಲ್ಲಿಗೆ ತೋರಿಸ್ತದೆ 1 2 3 4 5 6 7 8 9 ಬಾಕ್ಸಸ್ ತೋರಿಸ್ತದೆ. ಬಿಕಾಸ್ ಇಲ್ಲಿ ಸ್ವಲ್ಪ ಥಿಕ್ ಆಗಿದೆ. ಇದು ಈ ಕಡೆ ಸೈಡು ಹಾಫ್ ಡಬಲ್ ಕ್ರೋಶೆ ಬಂದಿದೆ ಅದಕ್ಕೆ. ಸೊ ಇನ್ನೊಂದ್ಸಲ ನಾವು ಕ್ರಾಸ್ ಚೆಕ್ ಮಾಡೋಣ ಇದನ್ನು ಹಿಡಿದು. ಸ್ಟಿಚಸ್ ಒಂದೊಂದ್ಸರಿ ಡಿಫರ್ ಆಗತ್ತೆ, ಬಿಕಾಸ್ ನಾನೊಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿದ್ದೀನಿ. ಬಟ್ ನೀವು ಎಕ್ಸ್ಚೇಂಜ್ ಮಾಡದೆ ಅದೇ ಸೇಮ್ ಸೆಟ್ಸ್ ಮಾಡ್ತೀನಿ ಅಂದರೆ ಸೇಮ್ ಸೆಟ್ಸ್ ಮಾಡ್ಬೋದು. ಇನ್ ಬಿಟ್ವೀನ್ ಒಂದು ಸ್ವಲ್ಪ ಎಕ್ಸ್ಚೇಂಜಸ್ ಆಯಿತು, ಬಟ್ ಇಟ್ಸ್ ಓಕೆ. ಸೇಮ್ ಇದ್ರೂ ಚೆನ್ನಾಗಿರುತ್ತೆ, ಎಕ್ಸ್ಚೇಂಜ್ ಆದರೂ ನೋ ಪ್ರಾಬ್ಲಮ್. ಸೊ ಇದು ಇಲ್ಲಿಗೆ ಬಂದಿದೆ. ಸೇಮ್ ಇಲ್ಲಿ 10 ಬಾಕ್ಸಸ್, ಇಲ್ಲಿ 9 ಬಾಕ್ಸಸ್. ಸೊ ನಾನು ಇಲ್ಲಿಗೆ ಎಂಡಿಗೆ ಹಾಕ್ತಾ ಇದ್ದೀನಿ ಸ್ಟಿಚ್ ಮಾರ್ಕನ್ನು. ಎಸ್, ಈಗ ಸೇಮ್ ಈ ಕಡೆ ಸೈಡು ಸ್ಟಿಚ್ ಮಾರ್ಕರ್ಸ್ ಹಾಕೋಬೇಕು. One, 2, 3, 4, 5, 6, 7, 8, 9. ಸೊ ಈಗ ನೆಕ್ ಪೋರ್ಷನ್ಗೆ ನಾವು ಸ್ಟಿಚ್ ಮಾರ್ಕರ್ಸ್ ಹಾಕೊಂಡಿದ್ದೀವಿ ಆ್ಯಂಡ್ ಹ್ಯಾಂಡ್ ಪೋರ್ಷನ್ಗೆ ಸ್ಟಿಚ್ ಮಾರ್ಕರ್ಸ್ ಹಾಕೊಂಡಿದ್ದೀವಿ. ಈಗ ಲೆಂತ್ ವೈಸ್ ಬಂದರೆ ನೀವು ಇಲ್ಲಿಂದ ಈ ಹ್ಯಾಂಡ್ಗೆ ಏನು ಮೆಷರ್ಮೆಂಟ್ ನೀವು ತೊಗೊಂಡಿದ್ದೀರೋ, ಸ್ಟಿಚ್ ಮಾರ್ಕರ್ ಹಾಕೊಂಡಿದ್ದೀರೋ ಅಲ್ಲಿಂದ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಫ್ರಂಟ್ ಪೀಸ್ ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೊಂಡಿದ್ದೀನಿ, ಬ್ಯಾಕ್ ಪೀಸ್ ಒಂದು ಸ್ವಲ್ಪ ಉದ್ದ ಮಾಡ್ಕೊಂಡಿದ್ದೀನಿ. ನೀವು ಅದೇ ಥರ ಮಾಡ್ಕೋಬೋದು, ಅಥವಾ ಸೇಮ್ ಮಾಡ್ಕೋತೀರಾ ಅಂದರೆ ಸೇಮು ಮಾಡ್ಕೋಬೋದು. ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಚೆನ್ನಾಗಿರುತ್ತೆ, ಎರಡೂ ಥರ ಚೆನ್ನಾಗಿರುತ್ತೆ. ಸೊ ಈಗ ಈ ಪೀಸಸ್ ಲೆಂತ್ ಏನಿದೆ ಅಂತ ನೀವು ಮೆಷರ್ಮೆಂಟ್ ಟೇಪಲ್ಲಿ ನೋಡ್ಕೊಳ್ಳಿ. ಸೊ ನನ್ನ ಪೀಸಸ್ ಲೆಂತ್ ಬಂದು 22.5 ಇದೆ.
22.5 ಇದೆ. ಸೊ ಇಲ್ಲಿ ನನಗೆ ಎಷ್ಟು ಸ್ಲಿಟ್ ಓಪನ್ ಬೇಕು, ಎಲ್ಲಿವರೆಗೂ ಸ್ಲಿಟ್ ಓಪನ್ ಬೇಕು, ಎಲ್ಲಿವರೆಗೂ ಜಾಯಿನ್ ಬೇಕು ಅಂತ ನಾನಿವಾಗ ನೋಡ್ತೀನಿ. ಓಕೆ, ನಾನು ಮೆಷರ್ಮೆಂಟ್ ನೋಡಿದ ಹಾಗೆ ನೀವು ನಿಮ್ಮ ಮೆಷರ್ಮೆಂಟ್ ಹಿಡಿದು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಸ್ಲಿಟ್ ಓಪನ್ ಬೇಕಂತ. ಸೊ ಫ್ರಂಟ್ ಪೀಸ್ 21.5 ಇದೆ, ಬ್ಯಾಕ್ ಪೀಸ್ 22.5 ಇದೆ, 22.5 ಆಲ್ಮೋಸ್ಟ್ 23 ಇದೆ, ಫ್ರಂಟ್ ಪೀಸ್ 21 ಇದೆ, 21.5. ಸೊ ನನಗೆ ಸ್ಲಿಟ್ ಓಪನ್ ಬೇಕಾಗಿರೋದು 15.5 or 16. ಸೊ ಐ ಗೆಸ್ 16ಇಂದ ನಾನು ಸ್ಲಿಟ್ ಓಪನ್ ಇಡ್ತೀನಿ, ಅಥವಾ 15.5 ಆಲ್ಸೋ ವರ್ಕ್ಸ್. ಸೊ ಲೆಟ್ಸ್ ಸಿ, ಎಲ್ಲಿಗೆ ಬೇಕು ಅಲ್ಲಿಗೆ ನಾನು ಸ್ಟಿಚ್ ಮಾರ್ಕರ್ಸ್ ಹಾಕ್ತೀನಿ. ಸೊ ನೀವು ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ನೋಡಬೇಕು ಮೆಷರ್ಮೆಂಟ್ನ. ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು 15.5 ಅಂದರೆ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ ನಾನು ಸ್ಟಿಚ್ ಮಾರ್ಕರ್ನ ಹಾಕೋಬೇಕು. ಸೊ ಐ ಗೆಸ್ ಈ ಬಾಕ್ಸ್ ಇಲ್ಲಿಗೆ ಎಂಡ್ ಆಗುತ್ತೆ, ಅದಕ್ಕೆ ನಾನು ಸ್ಟಿಚ್ ಮಾರ್ಕರ್ನ ಇಲ್ಲೇ ಹಾಕ್ತೀನಿ. ನೋಡಿ, ಬಾಕ್ಸ್ ಇಲ್ಲಿ ಎಂಡ್ ಆಗ್ತಿರೋದ್ರಿಂದ ಅಂದರೆ ನೀಟಾಗಿ ಸಿಗುತ್ತೆ ಅವಾಗ ನಮಗೆ ಮೆಷರ್ಮೆಂಟು. ಸೊ ನಾನು ಸ್ಟಿಚ್ ಮಾರ್ಕರ್ನ ಇಲ್ಲಿಗೆ ಹಾಕೋತಾ ಇದ್ದೀನಿ. ಎಸ್, ಸೊ ಇದಿಷ್ಟು ನನಗೆ ಸ್ಲಿಟ್ ಓಪನ್ ಇರುತ್ತೆ. ಸೇಮ್ ಅದೇ ಬಾಕ್ಸ್ ನೇರಕ್ಕೆ ಇಲ್ಲಿಗೊಂದು ಸ್ಟಿಚ್ ಮಾರ್ಕ್ ಹಾಕ್ತಾ ಇದ್ದೀನಿ. ಎಸ್, ಈಗ ಬ್ಯಾಕ್ ಪೀಸ್ ಏನಿದೆ ಅದ್ರ ಮೆಷರ್ಮೆಂಟ್ ನೋಡೋಣ. ಫ್ರಂಟ್ ಪೀಸ್ ಮೆಷರ್ಮೆಂಟ್ ತೊಗೊಂಡಾಯಿತು, ಈಗ ಬ್ಯಾಕ್ ಪೀಸ್ ಮೆಷರ್ಮೆಂಟ್. ಸೊ ಇಲ್ಲೂ ಸೇಮ್ ಥಿಂಗ್, ಸ್ಟಾರ್ಟಿಂಗ್ ಪಾಯಿಂಟಿಂದ ನೋಡ್ಕೋಬೇಕು. ಸೊ ಇಲ್ಲಿಂದ 15.5, 16 ಅಂದರೆ ಇಲ್ಲಿಗೆ ಬರುತ್ತೆ. ಸೊ ನಾವು ಸ್ಟಿಚ್ ಮಾರ್ಕರ್ನ ಅಲ್ಲಿಗೆ ಪ್ಲೇಸ್ ಮಾಡೋಣ. Place the stitch marker here. ಸೊ ಇಲ್ಲಿಗೆ ಸ್ಟಿಚ್ ಮಾರ್ಕರ್ ಪ್ಲೇಸ್ ಮಾಡಿದ್ದೀನಿ. ಸೊ ಸೇಮ್ ಅದೇ ಸ್ಟ್ರೇಟ್ ಲೈನಲ್ಲಿ ಇಲ್ಲೊಂದು ಸ್ಟಿಚ್ ಮಾರ್ಕರ್ ಪ್ಲೇಸ್ ಮಾಡೋಣ. ಸೊ ಈಗ ನಾವು ಸ್ಟಿಚ್ ಮಾರ್ಕರಲ್ಲಿ ಎಲ್ಲ ಕಡೆನೂ ಮಾರ್ಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಈ ಪೀಸಸ್ನ ಹೇಗೆ ಜಾಯಿನ್ ಮಾಡೋದು ಅಂತ ತೋರಿಸ್ತೀನಿ.